ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 1ನೇ ಚೋಳರಾಜ ರಾಜೇಂದ್ರ ನಿರ್ಮಿಸಿದಂತಹ ತಮಿಳುನಾಡಿನ ಅರಿಯಲ್ಲೂರ್ ಜಿಲ್ಲೆಯಲ್ಲಿರುವ ಗಂಗೈಕೊಂಡ ಚೋಳಾಪುರಂ ದೇಗುಲಕ್ಕೆ ಭೇಟಿ ಕೊಟ್ಟರು, ದೇವರ ದರ್ಶನವನ್ನು ಪಡೆದರು. ಇದೇ ವೇಳೆ ಮೋದಿ ಸ್ವತಃ ದೇವರಿಗೆ ದೀಪ ಬೆಳಗಿಸಿದರು. ಆದಿ ತಿರುವತ್ತಿರಾಯಿ ಉತ್ಸವದಲ್ಲಿ ಭಾಗಿಯಾಗಿ ಚೋಳರಾಜ ರಾಜೇಂದ್ರ ಹುಟ್ಟುಹಬ್ಬ ಹಿನ್ನೆಲೆ ರಾಜನ ಸ್ಮರಣಾರ್ಥವಾಗಿ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಬಳಿಕ ಬೃಹತ್ ರ್ಯಾಲಿ ನಡೆಸಿದರು. 4800 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು. 102ನೇ ಮನ್ ಕಿ ಬಾತ್ನ ಸಂಚಿಕೆಯಲ್ಲಿ ಪ್ರಧಾನಿ ಮೋದಿ ಅವರು ಗಗನಯಾತ್ರಿ ಶುಭಾಂಶು ಶುಕ್ಲಾ ನೇತೃತ್ವದ ಟೀಮ್ ಬಾಹ್ಯಾಕಾಶದಿಂದ ಯಶಸ್ವಿಯಾಗಿ ಹಿಂದಿರುಗಿರುವುದನ್ನು ಶ್ಲಾಘಿಸಿದರು. ಅಲ್ಲದೆ ಭಾರತದಾದ್ಯಂತ ಮಕ್ಕಳಲ್ಲಿ ಬಾಹ್ಯಾಕಾಶದ ಬಗ್ಗೆ ಹೊಸ ಕುತೂಹಲ ಆವರಿಸಿದೆ ಅಂತ ಕೂಡ ಹೇಳಿದರು. 88 ಕೆಜಿ ಇದ್ದವರು ಈಗ 72 ಕೆಜಿ ಬಂದಿದ್ದಾರೆ. ಅಂದ್ರೆ 16 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಬೆಂಗಳೂರಿನ ಅಶೋಕನಗರದ ಯುವಕನ ಕಿಡ್ನಾಪ್ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ಲಾರೆನ್ಸ್ನನ್ನ ಮಾಜಿ ಪ್ರಿಯತಮೆನೆ ಗೆಳೆಯರೊಟ್ಟಿಗೆ ಸೇರಿ ಕಿಡ್ನಾಪ್ ಮಾಡಿಸಿದ್ದು, ಆತನನ್ನ ಒಂದು ಕೋಣೆಯಲ್ಲಿ ಕೂಡಹಾಕಿ 8 ದಿನಗಳ ಕಾಲ ಊಟ ತಿಂಡಿ ಏನನ್ನೂ ಕೊಡದೆ ಟಾರ್ಚರ್ ಕೊಟ್ಟಿರೋದು ಗೊತ್ತಾಗಿದೆ. ಜೊತೆಗೆ 2.5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿದೆಯಂತೆ. ಲಾರೆನ್ಸ್ನನ್ನ ಮನೆಯಲ್ಲಿ ಕೂಡ ಹಾಕಿ ಇವರುಗಳು ಹೊರಗೆ ಹೋದಾಗ ಆ ವ್ಯಕ್ತಿ ಜೋರಾಗಿ ಚೀರ್ಕೊಂಡಿದ್ದಾನೆ. ಆಗ ಸ್ಥಳೀಯರೆಲ್ಲರೂ ಬಂದು ಆತನನ್ನ ಹೊರಕ್ಕೆ ಕರ್ಕೊಂಡ್ಬಂದಿದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 4ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಮುಖ ಆರೋಪಿಯಾಗಿರುವ ಮಹಿಮಾ ಸೇರಿದಂತೆ 4 ಎಸ್ಕೇಪ್ ಆಗಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಪ್ರಕರಣದ ತನಿಖೆಯನ್ನು ಈಗ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಐಡಿ ಅಧಿಕಾರಿಗಳು ಕೊಲೆಯಾದಂತಹ ಸ್ಪಾಟ್ಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ಕೊಲೆ ಪ್ರಕರಣದ ತನಿಖೆ ನಡೆಸಿದ ಎಸಿಪಿ ಪ್ರಕಾಶ್ ರಾಥೋಡ್, ಎಸಿಪಿ ಗೀತಾ, ಇನ್ಸ್ಪೆಕ್ಟರ್ ಫಿರೋಜ್ ಹಾಜರಿದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಸಿಐಡಿ ತನಿಖೆ ಚುರುಕುಗೊಳ್ಳುತ್ತೆ. ಪಶ್ಚಿಮ ಅಕ್ವಿಟಾ, ಸಬ್ರೋಗಾ, ಪೋಲ್ವಿಯಾ ಮತ್ತು ಲೊಡೋನಿಯಾದಂತಹ ರಾಷ್ಟ್ರಗಳ ರಾಜಧಾನಿ ಕಚೇರಿ ಅಂತ ವಂಚನೆ ಮಾಡ್ತಾ ಇದ್ದಂತಹ ಪ್ರಕರಣದ ಕುರಿತು ಸ್ಫೋಟಕ ರಹಸ್ಯಗಳು ಬೆಳಕಿಗೆ ಬಂದಿದೆ. 8 ವರ್ಷಗಳಿಂದ ನಕಲಿ ಕಚೇರಿ ನಡೆಸ್ತಾ ಇದ್ದ ಆರೋಪಿ ಹರ್ಷವರ್ಧನ್ ಜೈನ್ ನಕಲಿ ರಾಯಭಾರ ಕಚೇರಿಯಲ್ಲಿ ಸುಮಾರು 300 ಕೋಟಿ ಹಗರಣ ನಡೆದಿದ್ದು, ಬಹು ವಿದೇಶಿ ಬ್ಯಾಂಕ್ಗಳ ಖಾತೆಗಳನ್ನು ಲಿಂಕ್ ಇರೋದು ಕೂಡ ಪತ್ತೆಯಾಗಿದೆ. ಆರೋಪಿ ಹರ್ಷವರ್ಧನ್ 162 ಬಾರಿ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಮೆರಿಕನ್ ಏರ್ಲೈನ್ಸ್ ವಿಮಾನದ ಲ್ಯಾಂಡಿಂಗ್ ಗೇರ್ ಸಮಸ್ಯೆಗೆ ಒಳಗಾಯಿತು. ಮಿಯಾಮಿ ಕಡೆಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ತಕ್ಷಣವೇ ವಿಮಾನವನ್ನು ನಿಲ್ಲಿಸಿ ಪ್ರಯಾಣಿಕರನ್ನ ತುರ್ತು ಬಾಗಿಲಿನಿಂದ ಎಲ್ಲಾ 173 ಪ್ರಯಾಣಿಕರನ್ನ ಕೆಳಗಿಳಿಸಲಾಯಿತು. ವಿಮಾನದಿಂದ ಪ್ರಯಾಣಿಕರನ್ನ ಇಳಿಸ್ತಾ ಇರುವ ದೃಶ್ಯ ವೈರಲ್ ಆಗಿದೆ. ಈ ವೇಳೆ ಒಬ್ಬ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾಗಿದೆ. ವಿಮಾನದ ಟೈರ್ನಲ್ಲಿ ನಿರ್ವಹಣೆ ಸಮಸ್ಯೆಯಾಗಿತ್ತು ಅಂತ ಗೊತ್ತಾಗಿದೆ. ಅಧಿಕಾರಿಗಳು ಬೆಂಕಿಯನ್ನು ನಂದಿಸಿದ್ದಾರೆ ಮತ್ತು ಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ.